ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ನಂದಿನಿ ಹೆಬ್ಬಾರ್. ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಬಿಡಿಸಲಾಗದ ಬಂಧ ಇಂದಿನ ಕಥೆ ಹೇಗಿದೆ ಹೇಳೋದನ್ನು ಮರಿಬೇಡಿ. ಕೊನೆಯಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಪ್ಲೀಸ್. ಬಾಗಿ ನೋಡು, ನಿನ್ನೆ ಏನೋ ಬೇಗ ಬಂದೆ, ಆದರೆ ಇವತ್ತಿಂದ ಹಾಗೆ ಬರೋಕ್ಕೆ ಆಗಲ್ಲ. ಈಗಲೇ ಹೇಳ್ತಿದ್ದೀನಿ ಎಂದಳು ಆರಿದ್ರ ತಿಂಡಿ ತಿನ್ನುತ್ತಾ. ಇದೇನು ಹೊಸತಾ? ಏನು ಹೇಳೋ ಹಾಗೆ ಹೇಳ್ತಿದ್ದೀಯಲ್ಲ? ಯಾವಾಗಲೂ ನೀನು ಮನೆ ಬರೋವಾಗ ಅರ್ಧ ರಾತ್ರಿ ಕಳೆದಿರುತ್ತೆ ತಾನೆ ಎಂದರು ಸೌಭಾಗ್ಯ ಅಸಮಾಧಾನದಿಂದ. ಬಾಗಿ, ನಂದು 9ರಿಂದ 5ರವರೆಗೆ ಮಾಡೋ IT ಕೆಲಸ ಅಲ್ಲ, ಸಮಯಕ್ಕೆ ಸರಿಯಾಗಿ ಬರೋದಕ್ಕೆ ಎಂದಳು ಆರಿದ್ರ. ಇದೊಂದು ಉತ್ತರ ಸಿದ್ಧವಾಗಿರುತ್ತೆ ಅಲ್ವಾ ನಿನ್ನ ಹತ್ತಿರ? ಏನೇ ಆದರೂ ನೀನು ನನಗೆ ಮಗಳು ಕಣೆ. ನೀನು ಬರೋವರೆಗೂ ಜೀವ ನನ್ನ ಕೈನಲ್ಲಿ ಇಟ್ಕೊಂಡು ಕಾಯ್ತಿರ್ತೀನಿ ಕಣೆ. ನನ್ನ ಸಂಕಟ ನಿನಗೆ ಈಗಲ್ಲ, ಮುಂದೆ ನೀನು ಕೂಡ ನನ್ನ ಹಾಗೆ ಅಮ್ಮ ಆಗ್ತೀಯ ಅಲ್ವಾ? ಆಗ ಗೊತ್ತಾಗುತ್ತೆ ಎಂದರು ಸೌಭಾಗ್ಯ. ಶುರುವಾಯಿತಾ ಮತ್ತೆ ಎಂದು ಗೊಣಗಿದ ಆರಿದ್ರ. ಸರಿ ಸರಿ, ನನಗೆ ಹೊತ್ತಾಯಿತು, ನಾನು ಹೊರಡ್ತೀನಿ. ಕೆಳಗಿನ ಮನೆಯವರ ಹತ್ತಿರ ಹೇಳಿದ್ದೀನಿ, ನಾನು ಬರೋದು ತಡವಾಗುತ್ತೆ, ನಿನ್ನ ಗಡಕ್ಕೆ ಅಮ್ಮನ ಕೊಡಿ ಅಂತೇಳಿ. ಹಾಗಂತ ಹೋಗಿ ಅಲ್ಲೇ ಹರಟೆ ಹೊಡಿತಾ ಕೂರಬೇಡ, ಗೊತ್ತಾಯ್ತಾ? ಬಾಯ್ ಎಂದವಳು ಅಮ್ಮನ ಕೆನ್ನೆಗೆ ಮುತ್ತಿಟ್ಟು ಹೊರಟಳು ಮನೆಯಿಂದ. ಮಗಳು ಹೊರಟಾಗ ಅವಳನ್ನು ಕಳಿಸುವ ಸಲುವಾಗಿ ಮೆಟ್ಟಿಲು ಇಳಿದು ಅವಳ ಹಿಂದೆಯೇ ಬಂದ ಸೌಭಾಗ್ಯ ಅವರು ಮಗಳು ಜೀಪ್ ಹತ್ತಿ ಹೊರಟ ಮೇಲೆಯೇ ಕೆಳಗಿನ ಮನೆಯವರ ಮಾತನಾಡಿಸಿ ಅಲ್ಲಿಂದ ಮತ್ತೆ ತಮ್ಮ ಮನೆಯತ್ತ ನಡೆದರು. ಏನು, ನನ್ನ ತಮ್ಮನ ದೃಷ್ಟಿಯೆಲ್ಲ ಎಲ್ಲೋ ಇತ್ತಲ್ವಾ? ಯಾಕೆ, ಏನು ಕತೆ ಎನ್ನುತ್ತಾ ಬಂದಳು ನೈದಿಲೆ. ಆರಿದ್ರಳನ್ನು ಕದ್ದು ನೋಡುತ್ತಿದ್ದ ತಮ್ಮನ ಹಿಂದೆ ನಿಂತು. ಏನಾಯಿತು ನಿನಗೆ? ಬೆಳಗ್ಗೆ ಏನೇನೋ ಮಾತಾಡ್ತಿದ್ಯಾ ಎಂದು ಕೇಳಿದ ಶಾಸ್ತ್ರಿ. ನಾನು ಏನೇನೋ ಕೇಳೋದಲ್ಲ, ನೀನು ಯಾಕೆ ಏನೇನೋ ಮಾಡ್ತಿದ್ಯಾ ಅದನ್ನು ಮೊದಲು ಹೇಳು. ಬಾಯಿ ಒಂದು ಹೇಳಿದರೆ ನಿನ್ನ ಕಣ್ಣು ಮತ್ತೊಂದು ಹೇಳ್ತಿದೆ ಎಂದು ಕೇಳಿದಳು ನೈದಿಲೆ ಹುಬ್ಬು ಹಾರಿಸಿ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಿದ್ದೆ ಸರಿಯಾಗಿಲ್ವಾ ನಿನಗೆ? ಬಸರು ಹುಡುಗಿ, ಹೀಗೆಲ್ಲ ಆಗೋದು ಸಹಜವೇ. ಹೋಗಿ ಮಲಗು. ಇನ್ನೂ ಸರಿಯಾಗಿಲ್ಲ ಅಂದರೆ ಆಮೇಲೆ ಆಸ್ಪತ್ರೆಗೆ ಹೋಗೋಣ ಆಯಿತಾ ಎಂದು ಅಕ್ಕನ ಕೆನ್ನೆ ತಟ್ಟಿದ ಶಾಸ್ತ್ರಿ ಮೆತ್ತಗೆ ಅಲ್ಲಿಂದ ಕಾಲ್ಕಿತ್ತಿದ್ದ. ಏನೋ ಇದೆ ಇಲ್ಲಿ, ಇಲ್ಲ ಅಂದರೆ ಹೀಗೆಲ್ಲ ಮಾತಾಡೋಣ ಇರಲಿ. ಇವನು ನನಗೆ ಗೊತ್ತಾಗದೇ ಇರುತ್ತಾ ಎಂದು ತನ್ನೊಳಗೆ ಹೇಳಿಕೊಂಡವಳ ಗಮನ ತನ್ನತ್ತ ಸೆಳೆದಳು ಚೋಟ್ಮೆಣಸಿಕಾಯಿ ಸ್ವಪ್ನ. ಬಂದೆ ಮಗ ಎನ್ನುತ್ತಾ ಮನೆಯೊಳಗೆ ಬಂದರೆ ಕಣ್ಣುಜ್ಜುತ್ತಾ ಅಳುತ್ತಿದ್ದಳು ಸ್ವಪ್ನ. ಏನಾಯಿತು ಮಗಳೇ, ಯಾಕೆ ಹೇಳ್ತಿದ್ಯಾ ಎಂದು ಮಗಳ ಸನಿಹ ಬಂದು ಕೇಳಿದಳು ನೈದಿಲೆ. ಮಮ್ಮ, ನನ್ನ ಬಿಟ್ಟು ಮಾಮ ಎಲ್ಲೋ ಹೋಗಿದ್ದಾರೆ ಎಂದು ರಾಗ ತೆಗೆದವಳ ನೋಡಿದ ನೈದಿಲೆಗೆ ಸಿಟ್ಟು ಉಕ್ಕಿ ಬಂದಿತ್ತು. ತೆಗೆದು ಬಿಟ್ಟ ಅಂದರೆ ಹೋಗಿ ಆ ಗೋಡೆಗೆ ಅಂಟಿಕೊಳ್ಳಬೇಕು. ಇಡೀ ರಾತ್ರಿ ಅವನ ಕೋಣೆಯಲ್ಲಿದ್ದೆ ತಾನೆ, ಮತ್ತೆ ಈಗ ಹೊಸತೇನು ರಾಗ ನಿನ್ನದು? ಬಾ, ಸ್ನಾನ ಮಾಡುವೆಂತೆ ಎಂದು ಮಗಳ ಕೈ ಹಿಡಿದು ನಡೆದಳು. ಮಾಮ ಬೇಕು ನನಗೆ ಎಂದು ರಾಗ ಎಳೆದ ಮಗಳ ನೋಡಿ ತಲೆ ಚಚ್ಚಿಕೊಳ್ಳಬೇಕು ಅನಿಸಿತ್ತು ನೈದಿಲೆಗೆ. ಅಷ್ಟರಲ್ಲಿ ಮೊಮ್ಮಗಳ ಅಳು ಕೇಳಿ ಬಂದ ಅನುಸೂಯ, ಯಾಕೆ ನೈದಿಲೆ ಅವಳನ್ನು ಅಳಿಸ್ತೀಯಾ ಎಂದರು. ಅವಳಿಗೆ ಮಾಮ ಬೇಕಂತೆ. ಹೊತ್ತಿದ್ದು ನಾನು, ಹೆತ್ತಿದ್ದು ನಾನು, ಆದರೆ ಬಾಯಿ ಬಿಟ್ಟರೆ ಸಾಕು ಮಾಮ ಅಂತ ರಾಗ ಎಳಿತಾಳೆ ಎಂದು ಮಗಳನ್ನು ದುರುಗುಟ್ಟಿ ನೋಡಿದಳು ನೈದಿಲೆ. ಈಗ ಅವಳನ್ನು ಬೈದಾಡಿತ್ತು ಮುಗಿದರೆ ಬಾಯಿ ಕಡೆ, ನಾನೇ ಸ್ನಾನ ಮಾಡಿಸ್ತೀನಿ ಎಂದ ಅನುಸೂಯ ಮಗಳನ್ನು ಹೊರಗೆ ಕಳುಹಿಸಿದರು. ಮೇಡಮ್, ಮಾರ್ಕೆಟ್ನಲ್ಲಿ ಏನೋ ಗಲಾಟೆ ಆಗ್ತಿದೆ ಅಂತೆ ಎಂದು ವರದಿ ಒಪ್ಪಿಸಿದರು PC ಒಬ್ಬರು ಬಂದು. ನಾನು ACP ಕಣ್ರಿ, PC ಅಲ್ಲ, ಹೋಗಿ ಅದೇನೋ ನೋಡಿ ಎಂದಳು ಆರಿದ್ರ ತಲೆ ಒದರಿ. ಮೇಡಮ್, ಅದು ಗಲಾಟೆಯಲ್ಲಿ ಒಂದು ಕೊಲೆ ಕೂಡ ಆಗಿದೆ, ಸಾಯಿಸಿದ್ದು MLA ಕಡೆಯವರು, ಯಾಕೋ ಪರಿಸ್ಥಿತಿ ಕೈ ಮೀರಿದೆ ಅನಿಸುತ್ತೆ ಎಂದರು SI ಒಬ್ಬರು ಕರೆ ಮಾಡಿ. ಇಷ್ಟು ಹೊತ್ತು ಏನು ಕತ್ತೆ ಕಾಯ್ತಿದ್ರಾ ನೀವು ಈಗ ಹೀಗೆ ಹೇಳೋಕೆ ಎಂದು ರೇಗಿದ ಆರಿದ್ರ ಫೋನ್ ಇಟ್ಟು ಸೀದಾ ಕೊಲೆ ನಡೆದ ಜಾಗಕ್ಕೆ ಬಂದಿದ್ದಳು. ಬಂದರು ನೋಡಿ ಈಗ ಎಲ್ಲ ಮುಗಿದ ಮೇಲೆ. ಏನು ಮೇಡಮ್, ನಿಮ್ಮ ಬಗ್ಗೆ ಸಿಕ್ಕಾಪಟ್ಟೆ ಹೊಗಳ್ತಾ ಇದ್ರು TVಲಿ, ನೋಡಿದರೆ ನೀವು ಈಗ ಬರ್ತಿದ್ದೀರಾ ಪೋಸ್ ಕೊಡೋಕ್ಕೆ? ಎಲ್ಲರೂ ಇಷ್ಟೇ ಅಲ್ವಾ ಎಂದರು ಅಲ್ಲಿ ನೆರೆದವರಲ್ಲಿ ಒಬ್ಬರು. ನನಗೆ ಇಲ್ಲಿ ಕೊಲೆ ಆಗ್ತಿದೆ ಅಂತ ಕನಸು ಇದ್ದಿದ್ರೆ ಅಥವಾ ನೀವು ಫೋನ್ ಮಾಡಿದರೆ ಸ್ವಲ್ಪ ಬೇಗನೆ ಬರ್ತಿದ್ದೆ ಕಣಪ್ಪ, ಆದರೆ ಏನು ಮಾಡೋದು, ಎರಡೂ ಆಗಿಲ್ವೇ ಎಂದಳು ಆರಿದ್ರ ತನ್ನ ಅಣಕಿಸಿದವನ ನೋಡಿ. ಏನು ಮೇಡಮ್, ಕಿಂಡಲ್ ಮಾಡ್ತಿದ್ದೀರಾ ಎಂದು ಕೇಳಿದನವ ಕೋಪದಲ್ಲಿ. ತಾವು ಅದನ್ನೇ ಮಾಡಿದ್ದು ಅಲ್ವಾ ಎಂದು ರೇಗಿದ ಆರಿದ್ರ. ಯಾರು ಈ ಕೊಲೆ ಮಾಡಿದ್ದು ಎಂದು ಕೇಳಿದಳು ಜೋರಾಗಿ. ಯಾರೊಬ್ಬರೂ ಉತ್ತರ ಕೊಡದೇ ಇದ್ದಾಗ, ರೀ SI, ಇದನ್ನು ಗಲಾಟೆಯಲ್ಲಿ ಕೊಲೆಯಾಗಿದೆ, ಸಾಕ್ಷಿ ಇಲ್ಲ ಅಂತ ಕೇಸ್ ಕ್ಲೋಸ್ ಮಾಡಿ ಎಂದು ಹೇಳಿದಳು ಆರಿದ್ರ. ಏನು ಮೇಡಮ್, ಇಷ್ಟೇನಾ ನಿಮ್ಮ ತಾಕತ್? ಮತ್ತು TVಯರು ನೋಡಿದರೆ ಮೊನ್ನೆ ಅಷ್ಟೆಲ್ಲ ಬಿಲ್ಡಪ್ ಕೊಟ್ಟರು ಎಂದ ನೆರೆದವರಲ್ಲಿ ಒಬ್ಬ. ಸಾಕ್ಷಿ ಬಂದು ನೀನು ಹೇಳಿದರೆ ನಾನು ಕೇಸ್ ನಡೆಸ್ತೀನಿ, ಆಗುತ್ತಾ? ಬರ್ತೀಯಾ ಸಾಕ್ಷಿ ಹೇಳೋಕೆ ಎಂದು ಕೇಳಿದಳು ಆರಿದ್ರ. ನಾನು ಈ ಜಾಗದಲ್ಲಿ ಇರಲಿಲ್ಲ ಮೇಡಮ್, ಇದ್ದಿದ್ರೆ ಕತೆನೇ ಬೇರೆ ಆಗೋದು ಎಂದು ತನ್ನ ತಾನೇ ಹೊಗಳಿಕೊಂಡ. ಓಹ್,
ಹೌದಾ? ಹಾಗಾದರೆ ನಂದು ಸೇಮ್ ಡೈಲಾಗ್. ಸಾಕ್ಷಿ ಇದ್ದಿದ್ರೆ ಕೊಲೆ ಮಾಡಿದವನ ನಡು ಬೀದಿಯಲ್ಲಿ ಮೆರವಣಿಗೆ ಮಾಡ್ತಿದ್ದೆ ಎಂದಳು ಆರಿತ್ರ. ಹಾಗಾದರೆ ಮೊದಲು ಹೋಗಿ ಆ MLA ರೈಟ್ ಹ್ಯಾಂಡ್ನ ಅರೆಸ್ಟ್ ಮಾಡಿ, ಯಾಕೆಂದರೆ ಕೊಲೆ ಮಾಡಿರೋದು ಅವನೇ. ಸಾಕ್ಷಿ ಬೇಕಾದರೆ ಕೋರ್ಟ್ಗೆ ನಾನೇ ಬಂದು ಹೇಳ್ತೀನಿ ಎಂದು ಗಂಭೀರವಾಗಿ ಹೇಳಿದ ನರಸಿಂಹ ಶಾಸ್ತ್ರಿ. ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬೇಗ ಬರುತ್ತೆ.